ಇಡೀ ಪ್ರಪಂಚವನ್ನೇ ಮೋಹನಗೊಳಿಸತಕ್ಕಂತಹ ಶಕ್ತಿ ರುದ್ರಶಕ್ತಿ ರುದ್ರದೇವರಿಗೆ ಉಂಟು. ಅಂದರೆ ಅಷ್ಟು ಸುಂದರವಾದ ರೂಪ ರುದ್ರದೇವರಿಗೆ ಉಂಟು. ಆದ್ದರಿಂದ ಏನೋ ಸ್ಮಶಾನವಾಸಿ, ರುಂಡಮಾಲ ಹೀಗೆ ಅಮಂಗಳವಾದದ್ದನ್ನೇ ಧರಿಸ್ತಾರೆ ಎಂಬತಕ್ಕಂತಹ ಯಾವುದೇ ವಿಧವಾಗಿರತಕ್ಕಂತಹ ರುದ್ರದೇವರಲ್ಲಿ ನಮಗೆ ತಿರಸ್ಕಾರದ ಭಾವನೆ ಮೂಡಬಾರದು. ಅದು ಸರ್ವಥಾ ಅಸಾಧುವಾಗಿರತಕ್ಕಂಥದ್ದು. ಯಾಕೆ ರುದ್ರದೇವರ ಆರೂಪ ಧರಿಸ್ತಾರೆ? ಭಗವಂತನ ಆಜ್ಞೆಯಂತೆ. ಭಗವಂತ ಆಜ್ಞೆ ಮಾಡ್ತಾನೆ, ನೀನು ಲೋಕದ ಮೋಹಕ್ಕೋಸ್ಕರವಾಗಿ ಇಂತಹ ಅಮಂಗಳವಾಗಿರತಕ್ಕಂಥ ರೂಪವನ್ನು ಧರಿಸು. ಕೊನೆಗೆ ಪ್ರಾರ್ಥನೆ ಮಾಡ್ತಾರೆ ರುದ್ರದೇವರು, ದೇವರೇ ಇಂತಹ ಅಮಾಂಗಲ್ಯ ಧರಿಸಿಬಿಟ್ಟು ನಾನು ಅಮಂಗಲನಾಗಿ ಬಿಡ್ತೇನಲ್ಲ, ನಿನ್ನ ಆರಾಧನೆ ಹೇಗೆ ಮಾಡುವುದು ಅಂತ. ಆವಾಗ ಭಗವಂತ ಹೇಳ್ತಾನೆ, ಯೋಚನೆ ಮಾಡಬೇಡ, ನಿನ್ನ ಅಮಾಂಗಲ್ಯವನ್ನು ನಾನು ನಿವಾರಣೆ ಮಾಡ್ತೇನೆ. ಹೇಗೆ? ನನ್ನ ನಖದಿಂದ ಉದಿಸಿ ಬಂದಂತಹ ಗಂಗೆಯನ್ನು ತಲೆಯಲ್ಲಿ ಧರಿಸಿಕೊ. ಆವಾಗ ನಿನ್ನ ಎಲ್ಲ ಅಶುವತ್ವ ಅಮಾಂಗಲ್ಯ ಪರಿಹಾರವಾಗ್ತದೆ ಅಂತ ಭಗವಂತ ಪರಿಹಾರ ಉಪಾಯ ಹೇಳ್ತಾನೆ. ಅದರಂತೆ ತಲೆಯಲ್ಲಿ ಗಂಗೆಯನ್ನು ಧರಿಸಿದ್ದಾರೆ. ಹಾಗಾಗಿ ಸದಾಕಾಲ ಮಂಗಳಕರರವರು. ತಲೆಯಲ್ಲಿ ಗಂಗೆ ಇದ್ದರೆ ಸದಾ ಮಂಗಳ ಅಂತ ಹೇಳ್ತಾರೆ. ಈ ಸ್ತ್ರೀಯರು, ಹೆಣ್ಣು ಮಕ್ಕಳು ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡುವುದಿಲ್ಲ, ಶುಕ್ರವಾರ ಮಂಗಳವಾರ ಮಾತ್ರ ಮಾಡ್ತಾರೆ. ಹಾಗಾದರೆ ಅವರು ಮೈಲಿಗೆಯೋ? ಯಾಕೆ ತಲೆಗೆ ಸ್ನಾನ ಮಾಡಿದರೆ ಮಾತ್ರ ಮಾಡಿ ಅಂತ, ಹಾಗೆ ಅವರು ಮೈಲಿಗೆಯೋ? ಹಾಗಲ್ಲ ಅಂತೆ. ಅವರ ತಲೆಯಲ್ಲಿ ವಿಶೇಷವಾಗಿ ಗಂಗಾ ಸನ್ನಿಧಾನ ಇದೆ ಅಂತೆ. ತಲೆಯ ಕೂದಲಲ್ಲಿ, ಕೂದಲು ಕಟ್ ಮಾಡಿದ್ರಲ್ಲ, ತಲೆ ಕೂದಲಿರಬೇಕು, ಅಂತಹ ತಲೆಯ ಕೂದಲಲ್ಲಿ ವಿಶೇಷವಾಗಿ ಗಂಗೆಯ ಸನ್ನಿಧಾನ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಅವರಿಗೆ ಪ್ರತಿನಿತ್ಯ ಸ್ನಾನ ಮಾಡಬೇಕಾಗಿ ತಲೆಗೆ ಮಾಡದಿದ್ರೂ ಕೂಡ ಅವರು ಮಡಿಯೋರು. ಹಾಗಾಗಿ ತಲೆಯಲ್ಲಿ ಗಂಗೆಯನ್ನು ಧರಿಸಿದಾಗ ಸದಾಕಾಲ ಮಂಗಲಕರನಾಗಿರ್ತಾನೆ ಅಂತ ಶಾಸ್ತ್ರ ಪುರಾಣಗಳು ನಮಗೆ ದೃಷ್ಟಾಂತವನ್ನು ಕೊಟ್ಟಿದೆ. ಹೀಗೆ ಅಂತಹ ಅವಿಚ್ಛಿನ್ನವಾಗಿ ಭಗವಂತನಲ್ಲಿ ನಿರಂತರವಾಗಿ ಭಕ್ತಿಯನ್ನು ಮಾಡತಕ್ಕಂತಹ ರೂಪ ರುದ್ರದೇವರದ್ದು. ಅಂತಹ ಸಾಧಕರ ಆರಾಧನೆ ನಾವು ಮಾಡಬೇಕು. ನಾವೇನು ಸರ್ವಜ್ಞರಲ್ಲ, ನಾಳೆ ನಾವು ಮೋಕ್ಷಕ್ಕೆ ಹೋಗುವುದಿಲ್ಲ, ಭಗವಂತ ಕಾಯ್ತಾ ಇದ್ದಾನೆ ಮೋಕ್ಷ ಕರ್ಕೊಂಡು ಹೋಗಲಿಕ್ಕೆ ಅಂತ ಅರ್ಥ ಅಲ್ಲ. ನಮ್ಮಿಂದ ತುಂಬ ಸಾಧನೆ ಆಗಬೇಕು ಈ ದೇಹದಿಂದ. ಅಂತಹ ಸಾಧನೆ ಆಗಬೇಕಾದರೆ ಯಾವುದು ನಮ್ಮ ದೇಹದಲ್ಲಿ ಮುಖ್ಯ? ಭಗವಂತನ ಸೃಷ್ಟಿಯಲ್ಲಿ ಮನುಷ್ಯ ಜನ್ಮ ಅತ್ಯಂತ ಅಮೂಲ್ಯವಾಗಿರತಕ್ಕಂತಹ ಸೃಷ್ಟಿ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಮಾನವ ಜನ್ಮ ದೊಡ್ಡದೋ ಅದ ವ್ಯರ್ಥ ಮಾಡಿಕೊಳ್ಳದಿರೋ ಹುಚ್ಚಪ್ಪಗಳಿರ. ದುರ್ಲಭಂ ಮಾನುಷಂ ಜನ್ಮ ತದಪಿ ಅರ್ಥದಂ ಅಧ್ರುವಂ, ಮಹತಾ ಪುಣ್ಯಯೋಗೇನ ಮಾನುಷಂ ಜನ್ಮ ಲಭ್ಯತೆ. ನಾನು ಯಾಕೆ ಇಷ್ಟು ಹೇಳಿದೆ ಅಂದರೆ, ಇಲ್ಲೆಲ್ಲ ನೋಡಿ ಜನ್ಮ ಅಂತ ಪದ ಉಪಯೋಗ ಮಾಡಿದ್ದಾರೆ. ಎಲ್ಲಿಯೂ ಕೂಡ ದೇಹ ಅಂತ ಹೇಳಿಲ್ಲ, ಮನುಷ್ಯ ದೇಹ ದೊಡ್ಡದು ಅಂತ ಹೇಳಿಲ್ಲ. ಎಲ್ಲಿಯೂ ಕೂಡ ಮನುಷ್ಯ ಜನ್ಮ ದೊಡ್ಡದು ಅಂತ ಹೇಳಿದ್ದಾರೆ. ಯಾಕೆ? ದೇಹದಿಂದ ಆಗುವ ಕ್ರಿಯೆಗಳು ಏನು? ದೇಹದಿಂದ ಆಗುವ ಕ್ರಿಯೆಗಳು ನಿದ್ರೆ, ಮೈಥುನ, ಭಯ, ಕ್ರೋಧ, ಆಹಾರ, ಈ ಎಲ್ಲ ಕ್ರಿಯೆಗಳು ಮನುಷ್ಯನಿಗೇನು ವಿಶೇಷ ಅಲ್ಲ, ಪ್ರಾಣಿಗಳಲ್ಲೂ ಉಂಟು. ಇದೆಲ್ಲ ಮನುಷ್ಯನಿಗಿಂತ ಪ್ರಾಣಿಗಳಲ್ಲಿ ಉತ್ತಮವಾಗಿಯೇ ಉಂಟು. ನಮಗೆ ನಿದ್ರೆ ಮಾಡಬೇಕಂತಾದರೆ AC ರೂಮು, ಒಳ್ಳೆಯ ಮಂಚ, ಬೆಡ್ ಇದ್ರೂ ಕೂಡ ಟೆನ್ಷನ್ ಆಯಿತು ಅಂತ ನಿದ್ರೆ ಬರೋದಿಲ್ಲ. ಪ್ರಾಣಿಗಳಿಗೆ ಆ ಯೋಚನೆ ಇಲ್ಲ. ನಿದ್ರೆ ಬಂತು ಅಂತಾರೆ, ಒಂದು ಮರದ ಬದಿ ಆಗ್ತದೆ, ರಸ್ತೆಯ ಬದಿ ಆಗ್ತದೆ, ಆರಾಮ್ ನಿದ್ರೆ ಮಾಡ್ತಾವೆ. ನಮಗೆ ಆಹಾರವೂ ಅಷ್ಟೇ, ಬಹಳ ಎಚ್ಚರಿಕೆಯ ಆಹಾರ. ಮನೆಯಲ್ಲಿ ತುಂಬ ಸ್ವೀಟ್ ಉಂಟು, ಸ್ವೀಟ್ ತಿಂದರೆ ನಾಳೆ ಶುಗರ್ ಬಂದುಬಿಡ್ತದೆ, ಸ್ವಲ್ಪ ಖಾರ ತಿಂದರೆ BP ಬಂದುಬಿಡ್ತದೆ. ಪ್ರಾಣಿಗಳಿಗೆ ಅಂತಹ ಯಾವ ನಿಯಮವೂ ಇಲ್ಲ, ಯಾವ ಆಹಾರ ಬೇಕಾ ತಿಂದುಬಿಡ್ತಾವೆ. ಹೀಗೆ ಕೆಲವು ವಿಚಾರ ಮಾಡಿ ನಮಗಿಂತ ಪ್ರಾಣಿಗಳೇ ಉತ್ತಮ ಅನಿಸ್ತದೆ. ಹಾಗಾದರೆ ಏನು ಭಗವಂತ ನಮಗೆ ಅಧಿಕ ಕೊಟ್ಟಿದ್ದಾನೆ? ಆಧಿಕ್ಯ ಏನು? ವಿವೇಕ ಏಕೋ ಹೆದಿಕೋ ಮನುಷ್ಯಾಣಾಂ ತೇನೈವ ಹೀನಃ ಪಶುಭಿಸ್ ಸಮಾನಃ. ಭಗವಂತ ಮನುಷ್ಯನಿಗೆ ಕೊಟ್ಟಂತಹ ಆಧಿಕ್ಯ ಅಂದರೆ ವಿವೇಕ. ಯಾವುದು ಸರಿ, ಯಾವುದು ತಪ್ಪು, ಏನು ಮಾಡಿದರೆ ಪುಣ್ಯ, ಏನು ಮಾಡಿದರೆ ಪಾಪ. ನನ್ನ ಆತ್ಮೋದ್ಧಾರ ಹೇಗಾದೀತು? ನನ್ನ ಹೆಂಡತಿಯಿಂದ, ನನ್ನ ಮಕ್ಕಳಿಂದ, ನನ್ನ ಬಂಧು ಬಾಂಧವರಿಂದ, ನನ್ನ ಮನೆಯಿಂದ, ನನ್ನ ಅಧಿಕಾರದಿಂದ, ನನ್ನ ಕೆಲಸದಿಂದ ಸಾಧ್ಯ ಇಲ್ಲ.
ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಖ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನನ್ನ ಉದ್ಧಾರ ನಾನೇ ಮಾಡಿಕೊಳ್ಳಬೇಕು. ಹೀಗೆ ನನ್ನ ಉದ್ಧಾರ ನಾನು ಹೇಗೆ ಮಾಡಿಕೊಳ್ಳುವುದು? ನನ್ನ ಮನಸ್ಸಿನಿಂದ ನನ್ನ ಉದ್ಧಾರ ಮಾಡಿಕೊಳ್ಳಬೇಕು. ಹಾಗಾದರೆ ಪಾಪ ಪುಣ್ಯದ ಚಿಂತನೆ ಮಾಡಿ ಪಾಪವನ್ನು ಮಾಡದೆ ಸದಾಕಾಲ ಪುಣ್ಯವನ್ನು ನಾವು ಸಂಪಾದನೆ ಮಾಡಬೇಕು ಅಂತಾದರೆ ನಾವು ಮಾಡಬೇಕಾದಂತಹ ಕೆಲಸ ಅಂದರೆ ನಮ್ಮ ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಕೊಳ್ಬೇಕು. ಮನುಷ್ಯನಿಗೆ ಯಾರು ಹತ್ತಿರದ ಬಂಧು? ಆತ್ಮೈವ ಖ್ಯಾತ್ಮನೋ ಬಂಧು, ನನಗೆ ನಾನೇ ಬಂಧು. ಏನಲ್ಲಿ ಒಂದು ಆತ್ಮ ಶಬ್ದಕ್ಕೆ ಮನಸ್ಸು ಅಂತಾರೆ. ನನಗೆ ನನ್ನ ಮನಸ್ಸೇ ಬಂಧು, ನನಗೆ ನನ್ನ ಮನಸ್ಸೇ ಶತ್ರು. ಬೀಗದ ಕೈಯಿಂದ ಬೀಗವನ್ನು ಹಾಕಲೂಬಹುದು, ತೆಗೆಯಲೂಬಹುದು. ಹಾಗೆ ನನ್ನ ಮನಸ್ಸು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನನ್ನ ಮನಸ್ಸೇ ನನಗೆ ಶತ್ರು, ನನ್ನ ಮನಸ್ಸೇ ನನಗೆ ಮಿತ್ರ. ಯಾವಾಗ ನನ್ನ ಮನಸ್ಸು ಶತ್ರು ಆಗ್ತದೆ, ಯಾವಾಗ ಮಿತ್ರ ಆಗ್ತದೆ? ಕಾಟಕದಲ್ಲಿ ಒಂದು ಮಂತ್ರ ಬರ್ತದೆ, ಆತ್ಮಾನಂ ರತಿನಂ ವಿದ್ಧಿ ಶರೀರಂ ರಥಮೇವ ಚ ಬುದ್ಧಿಸ್ತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುಃ ವಿಷಯಾಂಸ್ತೇಷು ಗೋಚರಂ. ಈ ಒಂದು ಭಗವಂತ ಈ ದೇಹವನ್ನು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟದ್ದು? ಏನು ಒಳ್ಳೆ ಭೋಗ ಮಾಡುವುದಕ್ಕೆ, ಅನುಭವಿಸಲಿಕ್ಕೆ, ಸುಖವಾಗಿ ಅನುಭವಿಸಲಿಕ್ಕೆ. ಬೇಕಾದಷ್ಟು ಲೌಕಿಕವಾಗಿ ವಸ್ತುಗಳುಂಟು, ಪದಾರ್ಥಗಳುಂಟು. ನೋಡಿ, ಯಾವುದೇ ಲೌಕಿಕ ವಸ್ತುಗಳನ್ನು ತಗೊಳ್ಳಿ ನೀವು, ಅದು ನಿಮಗೆ 10% ಸುಖ ಕೊಟ್ಟಿದ್ರೆ ಅಲ್ಲಿ 90% ದುಃಖ ಕೊಟ್ಟಿರ್ತದೆ ನಿಮಗೆ. ಎಲ್ಲ ಈ ದೇಹವನ್ನು ಕೇವಲ ಭೋಗಕ್ಕಲ್ಲ. ನಾನು ಹೇಳಿದೆ ಆಗ, ಭೋಗವನ್ನು ಮಾಡುವುದು ಪ್ರಾಣಿಗಳು ಮಾಡ್ತಾವೆ, ಭೋಗಿಸ್ತಾವೆ, ತಿನ್ನುತ್ತಾವೆ, ಮಲಗುತ್ತಾವೆ. ನಿದ್ರೆ, ಹೆದರಿಕೆ, ಕೋಪ ಪ್ರಾಣಿಗಳಿಗೂ ಉಂಟು, ಮನುಷ್ಯನಿಗೆ ಅಧಿಕ. ಹಾಗಾದರೆ ನಮಗೆ ಇರತಕ್ಕಂತಹ ಆಧಿಕ್ಯ ಚಿಂತನೆ. ನಾವು ಏನು ಮಾಡಿದರೆ ಸರಿ, ಏನು ಮಾಡಿದರೆ ತಪ್ಪು ಎಂಬತಕ್ಕಂತಹ ಚಿಂತನೆ. ಇಂತಹ ಆಧಿಕ್ಯ ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ಈ ದೇಹ ಅಂದರೆ ಉಪನಿಷತ್ತು ಹೇಳ್ತಾ ಇದೊಂದು ರಥ ಅಂತೆ. ನಮಗೆ ಅಭಿಮಾನ ನನ್ನದು ಅಂತ ಈ ದೇಹ. ನೋಡಿ, ನನ್ನ ಹೆಂಡತಿ, ನನ್ನ ಮಗು. ನನಗೆ ನನ್ನ ಹೆಂಡತಿ ಇಷ್ಟ, ನನ್ನ ಮನೆ ಇಷ್ಟ, ನನ್ನ ಮಗು ಇಷ್ಟ. ಯಾಕೆ? ಅಲ್ಲೆಲ್ಲ ನನ್ನ ಹೆಂಡತಿ, ನನ್ನ ಮಗು, ನನ್ನ ಮನೆ, ನನ್ನ ಎಂಬುದಿದ್ದರಿಂದ ಅದು ಇಷ್ಟ. ನನ್ನ ಇಲ್ಲ ಅಂತಾದರೆ, ನನ್ನ ಮನೆಗೆ ಬೆಂಕಿ ಬಿದ್ದರೆ ಬೇಸರ ಆಗ್ತದೆ, ಇನ್ನೊಂದು ಮನೆ ಬೆಂಕಿ ಬಿದ್ದ ನನಗೆ ಬೇಸರ ಆಗೋದಿಲ್ಲ. ಯಾಕೆ? ನನ್ನ ಇಲ್ಲ ಅಲ್ಲಿ. ಎಲ್ಲದಕ್ಕೂ ನನ್ನ ಎಂಬುದು ಸೇರ್ಕೊಂಡ್ಬಿಟ್ಟಿದೆ, ಈ ದೇಹದ ಬಂಧ ಹಾಗೆ. ಆದ್ದರಿಂದ ಈ ದೇಹ ಎಂಬುದಕ್ಕಂಥದ್ದು ನನ್ನದಲ್ಲ, ಇದು ಭಗವಂತ ಕೊಟ್ಟದ್ದು. ಭಾಗವತ ಹೇಳ್ತದೆ, ಗೃಹೇಶು ಅತಿಥಿವದಾಚರೇತ್. ಈ ದೇಹದಲ್ಲಿ ಹೇಗಿರಬೇಕು ನಾವು? ಒಬ್ಬರ ಮನೆಗೆ ಹೋದಂತಹ ಅತಿಥಿ ಅಂತಿರಬೇಕಂತೆ ನಾವು. ಅತಿಥಿ ಮನೆಗೆ ಬಂದಾಗ ತುಂಬ ನಾವು ಸ್ವಾಗತ ಮಾಡ್ತೇವೆ. ಮನೆಯಲ್ಲಿ ಬೇಕಾದಷ್ಟು ಶ್ರೀಮಂತಿಕೆ ಇದ್ದರೆ ಬೆಳ್ಳಿಯ ಬಟ್ಟಲಲ್ಲಿ ನೀರು ಕೊಡ್ತೇವೆ, ಬೆಳ್ಳಿಯ ಲೋಟೆಯಲ್ಲಿ ಹಾಲು ಕೊಡ್ತೇವೆ, ಬೆಳ್ಳಿಯ ತಟ್ಟೆಯಲ್ಲಿ ಊಟ ಹಾಕ್ತೇವೆ. ಆದರೆ ಬಂದ ಅತಿಥಿ ಆ ಬೆಳ್ಳಿಯ ತಟ್ಟೆ ನಂದೇನು ತಗೊಂಡು ಹೋಗೋದಿಲ್ಲ. ತಗೊಂಡು ಹೋದ್ರೆ ಅವನು ಹಿಂದೆ ಹೋಗಿ ತಗೊಂಡು ಬರ್ತೀವಿ ವಾಪಸ್ ನಾವು. ಅದೆಲ್ಲವನ್ನು ಬಿಟ್ಟು ಹೋಗ್ಬೇಕು ಅವನು. ಬಾಡಿಗೆ ಮನೆಯಲ್ಲಿರತಕ್ಕಂಥ ನನ್ನ ಮನೆ ಅಂತ ಅಲ್ಲಿ ಸ್ವಲ್ಪ ಹೆಚ್ಚು ಏನಾರು ಮಾಡ್ಲಿಕ್ಕೆ ಹೋದರೆ ಓನರ್ ಬರ್ತಾನೆ, ನನ್ನ ಮನೆಯಲ್ಲ, ನಿನ್ನ ಮನೆಯಲ್ಲ ಇದು, ಎಚ್ಚರ ಮಾಡ್ತಾನೆ. ಆದ್ದರಿಂದ ಈ ದೇಹವೂ ಅಷ್ಟೇ ನಂದಲ್ಲ, ಇದು ಬಾಡಿಗೆ ಮನೆ, ಇದು ದೇವರದ್ದು ದೇಹ, ಇದು ಭಗವಂತ ಕೊಟ್ಟದ್ದು, ಯಾವತ್ತೂ ಬೇಕು ತಗೊಂಡು ಹೋಗ್ಬೋದು. ಅದಕ್ಕೆ ಇದನ್ನು ರಥ ಅಂತ ಕರೆದಿದ್ದಾರೆ. ನೋಡಿ, ರಥ ಸುಮ್ಮನೆ ರಥ ಮುಂದೆ ಹೋಗುವುದಿಲ್ಲ. ರಥಕ್ಕೆ ಒಂದು ಹಗ್ಗ ಕಟ್ಟಬೇಕು, ಅದನ್ನು ಎಳೆಯುವುದಕ್ಕೆ ಮನುಷ್ಯನೋ ಕುದುರೆಯೋ ಏನಾರು ಬೇಕು.
ಆ ರಥದಲ್ಲಿ ಒಬ್ಬ ಕೂತಿರ್ತಾನೆ, ರಥಿಕ, ಕಾರೊಳಗೆ ಕೂತಂತ ಓನರ್ ಇದ್ದ ಹಾಗೆ. ಎಲ್ಲೋ ಒಂದು ಕಡೆ ಹೋಗಬೇಕಾಗಿದೆ. ಈಗ ಅವನಿಗೆ ಹೋಗಬೇಕಾದ ಡ್ರೈವರ್, ಸಾರಥಿ ಸರಿಯಾದ ಕಡೆಗೆ ರಥವನ್ನು ಎಳ್ಕೊಂಡು ಹೋಗಬೇಕು. ಹೌದು, ಸಾರಥಿ ಎಳ್ಕೊಂಡು ಹೋಗ್ತಾನೆ, ಹೌದು. ಅವನಿಗೆ ಎಳ್ಕೊಂಡು ಹೋಗಲಿಕ್ಕೆ ಏನು ಬೇಕು? ಅವನ ಕೈಯಲ್ಲೊಂದು ಹಗ್ಗ ಇರಬೇಕು. ಯಾವ ಹಗ್ಗ? ಕುದುರೆಗಳಿಗೆ ಕಟ್ಟಿದಂಥ ಹಗ್ಗ. ಹಗ್ಗ ಉಂಟಲ್ಲ, ಬಹಳ ಇಂಪಾರ್ಟೆಂಟ್ ಅಲ್ಲಿ. ಯಾಕೆ? ಕುದುರೆಗೆ ಹಗ್ಗ ಕಟ್ಟಿರ್ತಾರೆ, ಆದ್ದರಿಂದ ಕೈಯಲ್ಲೂ ಹಗ್ಗ ಇರ್ತದೆ, ಸಾರಥಿ ಕೈಯಲ್ಲೂ ಹಗ್ಗ ಇರ್ತದೆ. ಸಾರಥಿ ಹಗ್ಗವನ್ನು ಬಿಟ್ಟು ಕುದುರೆಗೆ ಕೊಟ್ಟು ಬಿಟ್ಟ ಅಂದರೆ ಕುದುರೆ ಮನಸ್ಸು ಬಂದು ಎಳ್ಕೊಂಡು ಹೋಗಿಬಿಡ್ತದೆ ರಥವನ್ನು. ಆ ರಥದಲ್ಲಿ ಕೂತವನಿಗೆ ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗಲ್ಲ, ಅದು ಕುದುರೆ ಎಳ್ಕೊಂಡು ಹೋಗುವುದಿಲ್ಲ. ಸಾರಥಿಯ ಕೈಯಲ್ಲಿ ಕುದುರೆಗೆ ಕಟ್ಟಿದಂತಹ ಹಗ್ಗ ಇತ್ತು ಅಂತಾದರೆ ಆವಾಗ ಈ ರಥಿಕ, ರಥದಲ್ಲಿ ಕೂತವನು ಎಲ್ಲಿ ಹೇಳ್ತಾ ಅಲ್ಲಿ ಸಾರಥಿ ತಗೊಂಡು ಹೋಗ್ತಾನ ರಥವನ್ನು. ಅದರಂತೆ ಈ ದೇಹವೆಂಬಂತಹ ರಥದಲ್ಲಿ ಕೂತಂತಹ ರಥಿಕ ಅಂದರೆ ಆತ್ಮ. ಅವನು ಹೋಗಬೇಕಾದ ಗಮ್ಯ ಅಂದರೆ ಭಗವಂತನ ಪದ. ಅಂತಹ ರಥಕ್ಕೆ ಕಟ್ಟಿದಂತಹ ಸಾರಥಿ, ರಥದಲ್ಲಿ ಕೂತಂತಹ ಸಾರಥಿ ಅಂದರೆ ಬುದ್ಧಿಸ್ತು, ಬುದ್ಧಿಂ ಏನಿದೆ, ಬುದ್ಧಿಂತು ಸಾರಥಿಂವಿದ್ದಿ, ಬುದ್ಧಿಯನ್ನು ಸಾರಥಿಯನ್ನಾಗಿ ತಿಳಿ. ಸದ್ಬುದ್ಧಿ, ವಿವೇಕ ಅಂತ ಹೇಳ್ತೇವೆ, ಅಂತಹ ವಿವೇಕ ಶಕ್ತಿಯೇ ಅದು ಸಾರಥಿಯಂತೆ. ಇನ್ನು ಈ ರಥಕ್ಕೆ ಕಟ್ಟಿದಂತಹ ಕುದುರೆಗಳು ಅಂದರೆ ನಮ್ಮ 5 ಇಂದ್ರಿಯಗಳು. ಬೇಡ ಅಂದರೆ ಬೇಡದು ನೋಡ್ತದೆ, ಬೇಡ ಅಂದರೆ ಬೇಡದ್ದು ಕೇಳ್ತದೆ. ಹಾಗಾಗಿ ಕೆಟ್ಟದ್ದೂ ಮಾಡ್ತದೆ ಈ ಇಂದ್ರಿಯ, ಒಳ್ಳೆಯದೂ ಮಾಡ್ತದೆ. ನಾವು ಸಾಧನೆ ಮಾಡುವುದು ಈ ಇಂದ್ರಿಯಗಳಿಂದ. ಇಂತಹ ಪಂಚೇಂದ್ರಿಯಗಳು, 5 ಇಂದ್ರಿಯಗಳು 5 ಕುದುರೆಗಳು. ಮನಸ್ಸು ಬಂದಲ್ಲಿ ನಮ್ಮ ದೇಹವನ್ನು ಎಳ್ಕೊಂಡು ಹೋಗಬಹುದು, ನಮ್ಮನ್ನು ಹಾಳು ಮಾಡಿಬಿಡ್ತದೆ. ಬೇಡದ್ದು ನೋಡಿ, ಬೇಡದ್ದು ನಾವು ಸ್ಮರಿಸಿ, ಬೇಡದ್ದು ಮಾಡಿಬಿಡ್ತೇವೆ. ನೋಡಿ, ಕೆಟ್ಟದರ ಪರಿಣಾಮ. ಒಬ್ಬ ಬೆಳಿಗ್ಗೆಯಿಂದ ಸಾಯಂಕಾಲದಂಗೆ ಇಬ್ಬರು ಬಹಳ ಸ್ನೇಹಿತರು, ಸಾಯಂಕಾಲ ಆದ ಕೂಡಲೇ ಇಬ್ಬರು ಕೂಡ ಬಾಟ್ಲಿ ಹಾಕಲಿಕ್ಕೆ ಹೋಗ್ತಾರೆ. ಹೋದ ಮೇಲೆ ಬಾಯಿ ಚಪಲ, ನಾಲಿಗೆಯ ಚಪಲ, ಕುಡಿದು ಬಿಡ್ತಾರೆ. ಕುಡಿದು ಮೇಲೆ ಅಲ್ಲಿ ಏನೇನು ಮಾತುಕತೆ ಇಬ್ಬರಿಗೂ ಗೊತ್ತಾಗೋದಿಲ್ಲ. ಸಾಯಂಕಾಲದವರೆಗೆ ಅತ್ಯಂತ ಆತ್ಮೀಯರಾಗಿದ್ದವರು ಬಾಯಿ ಚಪಲದಿಂದ ಒಳಗೆ ಹೋದದ್ದೇ ತಡ ಪರಸ್ಪರ ಶತ್ರುಗಳಾಗಿ ಚೂರಿ ಹಾಕೊಂಡು ಸಾಯಿಸಿಬಿಡ್ತಾರೆ. ಇದು ಯಾವುದರ ಪರಿಣಾಮ? ಕೆಟ್ಟ ಬಯಕೆಯ ಪರಿಣಾಮ. ನಾಲಿಗೆ ಬಯಸಿದ್ದು, ಬೇಡ ಅಂದರು, ಬೇಡದ ವಸ್ತುವನ್ನು ಬಯಸಿದರ ಪರಿಣಾಮ. ಆದ್ದರಿಂದ ಅದೇ ನೋಡಿ, ಸದಾಕಾಲ ನಾಲಿಗೆಯಿಂದ ಭಗವಂತನ ನಾಮಸ್ಮರಣೆ ಮಾಡಿದರೆ ಎಂತಹ ಪುಣ್ಯ ಉಂಟು. ಹಾಗಾದರೆ ಕೆಟ್ಟದ್ದೂ ಮಾಡಲಿಕ್ಕೆ ಬರ್ತದೆ ನಾಲಿಗೆಯಿಂದ, ಒಳ್ಳೆಯದು ಮಾಡಲಿಕ್ಕೆ ಬರ್ತದೆ. ಹಾಗಾದರೆ ಇದು ಕುದುರೆ. ಆದರೆ ಯಾವಾಗ ಒಳ್ಳೆಯದು ಮಾಡ್ತದೆ? ಎಲ್ಲ ಇಂದ್ರಿಯಗಳು ಬುದ್ಧಿಯ ಕೈಗೆ ಬರಬೇಕಂತೆ. ಸರಿ, ಬರಬೇಕಾದ್ರೆ ಏನು ಬೇಕು? ಬುದ್ಧಿ. ಸಾರಥಿಗೆ ಮತ್ತು ಕುದುರೆಗೆ ಮಧ್ಯೆ ಇರತಕ್ಕಂಥದ್ದು ಯಾವುದು? ಹಗ್ಗ. ಅದೇ ಹಗ್ಗವೇ ಮನಃಪ್ರಗ್ರಹ ಮೇಮಚ. ಇಷ್ಟಕ್ಕೆಲ್ಲ ಮೂಲವಾಗಿ ಹಗ್ಗದ ರೂಪ ಇರತಕ್ಕಂಥದ್ದು ನಮ್ಮ ಮನಸ್ಸಂತೆ. ಇಂತಹ ಮನಸ್ಸು ಸದ್ಬುದ್ಧಿಯ ವಿವೇಕದ ಕೈಯಲ್ಲಿ ಇತ್ತು ಅಂತಾದರೆ ಎಲ್ಲ ಇಂದ್ರಿಯಗಳು ಕೂಡ ನಮ್ಮ ಕೈಯಲ್ಲೇ ಇರ್ತದೆ. ಸಾಯಂಕಾಲ 6:30-7 ಗಂಟೆ ತನಕ ಆಗಬೇಕಾದ್ರೆ ಮುಸ್ಸಂಜೆ ಆಯಿತು, ದೇವರ ಪೂಜೆ ಮಾಡಬೇಕು, ಪ್ರವಚನ ಕೇಳಬೇಕು, ಸಂಧ್ಯಾ ವಂದನೆ ಮಾಡಬೇಕು, ಭಜನೆ ಮಾಡಬೇಕು. ಆದರೆ ಸರಿಯಾಗಿ ಅಷ್ಟೊತ್ತಿಗೆ ಟಿವಿಯಲ್ಲಿ ಸೀರಿಯಲ್ಲೋ ಇನ್ನೊಂದೋ ಮನೆಯೊಂದು 3 ಬಾಗಿಲು ಹೀಗೆಲ್ಲ ಬರ್ತಾ ಇರ್ತದೆ. ಅದನ್ನು ನೋಡಿ ಪ್ರವಚನಕ್ಕೆ ಹೋಗುವುದು, ಜಪ ಮಾಡುವುದು, ಕೊನೆಗೆ ಆ 3 ಬಾಗಿಲು ನೋಡಿ ನಮ್ಮ ಮನೆಯೇ 3 ಬಾಗಿಲಾಗಿ ಹೋಗ್ತದೆ. ಇಂತಹ ಸ್ಥಿತಿ ಬಂದು ಬಿಡುತ್ತದೆ. ಹಾಗಾಗಿ ವಿವೇಕ, ಮನಸ್ಸನ್ನು ಇಲ್ಲ, ನಾನು ಸಂಧ್ಯಾವಂದನೆಯನ್ನೇ ಮಾಡಬೇಕು, ಏಕಾದಶಿ ದಿವಸ ಉಪವಾಸವನ್ನೇ ಮಾಡಬೇಕು, ಹೀಗೆ ನಾವು ಮನಸ್ಸನ್ನು ವಿವೇಕದ ಕೈಯಲ್ಲಿ ಕೊಟ್ಟಾಗ ಅದು ಪುಟ ಇದ್ದ ಹಾಗೆ. ಚಿನ್ನವನ್ನು ಪುಟಕ್ಕೆ ಇಟ್ಟಾಗ ಮತ್ತೆ ಹೊಳಪು, ಹಾಗೆ ಆತ್ಮನಿಗೆ ಹೊಳಪು ಬರಬೇಕು ಅಂತಾದರೆ ಮನಸ್ಸನ್ನು ಸದ್ವಿದ್ಯೆ ವಿವೇಕದ ಕೈಯಲ್ಲಿ ಕೊಡಬೇಕಂತೆ. ಅದನ್ನು ಒಳ್ಳೆ ಹೊಳೆಯುವ ಹಾಗೆ ಮಾಡ್ತದಂತೆ ಆವಾಗ ವಿವೇಕ ಮನಸ್ಸನ್ನು. ಆವಾಗ ಆತ್ಮ ಹೊಳಿತಾನೆ. ಹೀಗೆ ಅಂತಹ ಮನಸ್ಸು ಏನಿದೆ ಇದು ನಮ್ಮ ಸಾಧನೆಗೆ ಬಹಳ ಮುಖ್ಯವಾದ ಒಂದು ಇಂದ್ರಿಯ. ಇಂತಹ ಮನಸ್ಸನ್ನು ಸರಿಯಾಗಿ ರೀತಿಯಾಗಿ ಪ್ರಚೋದನೆ ಮಾಡತಕ್ಕಂಥದ್ದು ಶಕ್ತಿ ಅಂದರೆ ರುದ್ರಶಕ್ತಿ, ರುದ್ರದೇವರು. ಹಾಗಾಗಿ ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು ಅಂತಾದರೆ ನಾವು ರುದ್ರನ ಆರಾಧನೆಯನ್ನು ಮಾಡಬೇಕು, ಶಿವನ ಆರಾಧನೆಯನ್ನು ಮಾಡಬೇಕು. ಇದು
ನಮಗೆ ಜೀವನದಲ್ಲಿ ಬಹಳ ವಿಹಿತವಾಗಿರತಕ್ಕಂತಹ ಆರಾಧನೆ. ತೈಲಧಾರೆಯಂತೆ ಹರಿಯಲ್ಲಿ ಮನಸ್ಸು ಕೊಡು ಶಂಭೋ. ಸದಾಕಾಲ ಭಗವಂತನಲ್ಲಿ ಒಳ್ಳೆಯ ಮನಸ್ಸನ್ನು ಕೊಡತಕ್ಕಂತಹ ಶಕ್ತಿ ಅಂದರೆ ಅದು ರುದ್ರದೇವರು. ಹಾಗಾಗಿ ಯಾಕೆ ಅಂದರೆ ರುದ್ರದೇವರ ಸೃಷ್ಟಿಯೇ ಹಾಗೆ. ಭಗವಂತ ತನ್ನ ನಾಭಿಯಿಂದ ಪದ್ಮದಿಂದ, ನಾಭಿಯ ಪದ್ಮ ಕಮಲದಿಂದ ಬ್ರಹ್ಮದೇವರ ಸೃಷ್ಟಿಯನ್ನು ಮಾಡ್ತಾನೆ. ಅವರಿಗೆ ಮಹತ್ತತ್ವ ಏನಿದೆ ಅದಕ್ಕೆ ಅಭಿಮಾನಿಯಾಗ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಒಂದೊಂದು ಮಹತ್ವ ಇರ್ತದಂತೆ. ಯಾರಲ್ಲಿ ಒಬ್ಬ ಹುಚ್ಚನಲ್ಲಿ ಒಂದು ಮಹತ್ವ ಇರ್ತದೆ. ಯಾಕೆಂದ್ರೆ ನಮ್ಮೆಲ್ಲ ಸೃಷ್ಟಿಯಾದದ್ದು ಮಹತ್ತತ್ವದಿಂದ. ಆದರೆ ಒಬ್ಬರಲ್ಲಿ ಒಂದಲ್ಲ ಒಂದು ಮಹತ್ವ ಇದ್ದೇ ಇರ್ತದೆ. ಮಾವಿನ ಮರವು ಹಲಸಿನ ಮರವನ್ನು ಫಲ ಕೊಡುವುದಿಲ್ಲ, ಹಲಸಿನ ಮರ ಮಾವಿನ ಫಲ ಕೊಡುವುದಿಲ್ಲ. ಒಂದೊಂದು ಮಹತ್ವ ಒಂದೊಂದಕ್ಕೆ ಇದೆ. ಹಾಗಾಗಿ ಅಂತಹ ಮಹತ್ತತ್ವ ಸೃಷ್ಟಿ ಆದ ಮೇಲೆ ಪ್ರತಿಯೊಬ್ಬನಿಗೂ ಮಹತ್ವ ಬಂದು ಕೂಡ ಒಂದು ಸಣ್ಣ ಅಹಂಕಾರ ಬರ್ತದಂತೆ. ಹಾಗೆ ಬ್ರಹ್ಮದೇವರಿಗೆ ಅಹಂಕಾರ ಅಲ್ಲ, ಸಾತ್ವಿಕವಾದ ಅಹಂಕಾರ. ಅಂದರೆ ನಾನು ಭಗವಂತನ ಭಕ್ತ ಎಂಬಂತಹ ಒಂದು ಅಹಂಕಾರ ಏನಿದೆ ಅಜ್ಞಾನದಿಂದ ಬಂದದ್ದಲ್ಲ. ಯಾಕೆ ಬ್ರಹ್ಮದೇವರಿಗೆ ಅಜ್ಞಾನ ಇಲ್ಲ, ದಗ್ಧಪಟದ ಹಾಗೆ ಅವರಿಗೆ ಅಜ್ಞಾನ ಇಲ್ಲ. ರುದ್ರಪರ್ಯಂತ ಇದ್ರೂ ಕೂಡ ಬ್ರಹ್ಮದೇವರಿಗೆ ಇಲ್ಲ. ಅಂತಹ ಸಾತ್ವಿಕವಾದ ಒಂದು ಬುದ್ಧಿಯಿಂದ ಹುಟ್ಟಿದ್ದೇ